ಹಾಸ್ಯ ನಟ ನರಸಿಂಹರಾಜು ಅವರ ಪುತ್ರಿ ಇದೀಗ ಕೊನೆಯ ಸೆಳೆದಿದ್ದಾರೆ. ಹಾಗಾದರೆ ಯಾರು ಇವರು? ಇವರ ಹೆಸರು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಹುಡುಗ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇವರು ಕೂಡ ಕೆಲವೊಂದು ಸೀರೆಗಳಲ್ಲಿ ಮತ್ತು ಹಾಗೆ ನಾಟಕಗಳಲ್ಲಿ ಕೂಡ ಕಾಣಿಸ್ಕೊಳ್ತಿದ್ರು. ಇನ್ನು ನರಸಿಂಹರಾಜು ಅವರು ಕೂಡ ನಿಮಗೆ ಗೊತ್ತಿರ್ಬೋದು, ಸಾಕಷ್ಟು ಹಾಸ್ಯಗಳನ್ನು ಮಾಡಿ ವೈಟ್ ಆ್ಯಂಡ್ ಬ್ಲಾಕ್ ಕಾಲದಿಂದಲೂ ಕೂಡ ಅವರದೇ ಆದಂಥ ಛಾಪನ್ನು ಮೂಡಿಸಿದಂಥವ್ರು. ಇನ್ನು ಇವರು ಎರಡನೇ ಪುತ್ರಿ ಆದಂಥ ಸುಧಾ ನರಸಿಂಹಮೂರ್ತಿ ಅವರು ನೀವು ನೋಡಿರ್ತೀರ. ಗಟ್ಟಿಮಳ ಸೀರಿಯಲ್ನಲ್ಲಿ ಅಮೂಲ್ಯ ಅವರ ತಾಯಿಯಾಗಿ ಹಾಗೂ 5 ಹೆಣ್ಣು ಮಕ್ಕಳ ತಾಯಿಯಾಗಿ ಕೂಡ ಗುರುತಿಸ್ಕೊಂಡಿದ್ದಾರೆ. ಹೌದು, ಇವ್ರನ್ನೂ ಕೂಡ ನೀವು ನೋಡಿ ಸಾಕಷ್ಟು ಎಂಜಾಯ್ ಕೂಡ ಮಾಡಿರ್ತಾರೆ, ಸುಧಾ ನರಸಿಂಹಮೂರ್ತಿ ಅವ್ರನ್ನೂ ಕೂಡ ಅಂತ ನಾವು ಹೇಳ್ಬೋದು. ಇನ್ನು ನರಸಿಂಹ ಅವರ ಮೊದಲನೇ ಪುತ್ರಿ ಆದಂಥ ದಮಯಂತಿ. ಈ ದಮಯಂತಿ ಅವರಿಗೆ 75 ವರ್ಷ ವಯಸ್ಸಾಗಿತ್ತು. ಸದ್ಯ ವಯೋಸಹಜ ಕಾಯಿಲೆಯಿಂದನೂ ಕೂಡ ಬಳಲುತ್ತಿದ್ದರು. ಹಾಗೆ ತೀವ್ರವಾದ ಹೃದಯಘಾತವಾಗಿ ಮುಂಜಾನೆ 3 ಗಂಟೆ ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ. ಸದ್ಯ ಇವರ ಮನೆ ಯಶವಂತಪುರದ ದಾಸರಳ್ಳಿಯಲ್ಲಿ ಇತ್ತು ಅಂತ ಹೇಳಲಾಗುತ್ತೆ. ತಮ್ಮ ಸ್ವಗೃಹದಲ್ಲೇ ಈಗ ಕೊನೆ ಸೆಳೆದಿದ್ದಾರೆ. ಈಗ ಅವರ ಮಗ ಕೂಡ ಈ ಬಗ್ಗೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ದಮಯಂತಿ ನರಸಿಂಹ ಅವರು, ಇನ್ನು ನರಸಿಂಹರಾಜು ಅವರು ನಮ್ಮಿಂದ ದೂರ ಹೋಗಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ.